ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಯಾವಾಗಲೂ ಉಪ್ಪಿಟ್ಟನ್ನು ತಿಂದು ತಿಂದು ಬೇಜಾರಾದಾಗ ಒಮ್ಮೆ ಈ ರೀತಿಯಾದ ಖಾರ ಬಾತನ್ನು ಟ್ರೈ ಮಾಡಿ. ಅದಕ್ಕೆ ಬೇಕಾದ ಪದಾರ್ಥಗಳು ಮೊದಲೇ ಹುರಿದಿಟ್ಕೊಂಡಿರುವಂಥ ರವೆ, ತೆಂಗಿನ ತುರಿ, ಶುಂಠಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಅರಿಶಿನ, ಈರುಳ್ಳಿ, ಟೊಮೆಟೊ, ಉಪ್ಪು, ನಿಂಬೆ ರಸ, ಹಸಿಮೆಣಸು, ಅವರೆಕಾಳು, ಬಟಾಣಿ, ಕೊತ್ತಂಬರಿ ಸೊಪ್ಪು ಹಾಗೂ ರಸಂ ಪೌಡರು. ನೀವು ಬೇಕಿದ್ದರೆ ಇದಕ್ಕೆ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ಸಹ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಅದು ಯಾವುದನ್ನು ಉಪಯೋಗಿಸ್ದೇ ಬಟಾಣಿ ಮತ್ತು ಅವರೆಕಾಳನ್ನೇ ಹಾಕಿ ಒಂದು ಟೇಸ್ಟಿಯಾದ ಖಾರ ಬಾತನ್ನು ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ ಪಾತ್ರೆಗೆ ಬಟಾಣಿ ಮತ್ತು ಅವರೆಕಾಳನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿನಿಮಮ್ 3 ವಿಷಲ್ಲು ಮಾಡಿಸ್ಕೊಳ್ಳಿ. ಹೀಗೆ ಬೇಯಿಸಿ ತೆಗೆದಿಟ್ಕೊಳ್ಳೋದ್ರಿಂದ ಖಾರ ಬಾತ್ ಮಾಡಲಿಕ್ಕೆ ಈಸಿ ಆಗುತ್ತೆ ಹಾಗೂ ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ಉಪ್ಪನ್ನು ಕಾಳಿಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಳ್ಳಿ. ನಂತರ 2-3 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಅರಿಶಿಣ ಇದೆಲ್ಲವನ್ನು ಹಾಕಿ ಈರುಳ್ಳಿ ಸಹ ಹಾಕ್ಕೊಳ್ಳಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಈರುಳ್ಳಿ ಕಂದು ಬಣ್ಣ ಬಂದರೆ ಸಾಕು, ತುಂಬ ಕಪ್ಪಾಗೋ ಥರ ಅದನ್ನು ಬೇಯಿಸ್ಕೋಬಾರ್ದು. ಯಾವಾಗಲೂ ಖಾರ ಬಾತ್ಗೆ ರವೆನ ಎಷ್ಟು ಚೆನ್ನಾಗಿ ಹುರ್ಕೊಂಡಿರ್ತೀವೋ ಅಷ್ಟು ಚೆನ್ನಾಗಿ ಖಾರ ಬಾತ್ ಟೆಕ್ಸ್ಚರು ಚೆನ್ನಾಗಿರುತ್ತೆ. ಹಾಗಿದ್ರಿಂದ ಮೊದಲೇ ರವೆನ ಹುರಿದಿಟ್ಕೊಳ್ಳೋದು ಉತ್ತಮ. ಒಗ್ಗರಣೆಯಲ್ಲಿ ಹುರಿಯೋಕ್ಕೆ ಹೋದರೆ ಸ್ವಲ್ಪ ಟೇಸ್ಟ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಮೊದಲೇ ರವೆಯನ್ನು ನಿಧಾನವಾಗಿ ಸಣ್ಣ ಉರಿನಲ್ಲೇ ಹುರ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದ ನಂತರ 1 ಇಲ್ಲ 2 ಹಸಿಮೆಣಸು ಸಾಕಾಗತ್ತೆ. ನಾವು ರಸಂ ಪೌಡ್ರನ್ನ ಸಹ ಉಪಯೋಗಿಸೋದ್ರಿಂದ ಹಸಿಮೆಣಸನ್ನ ಹೆಚ್ಚು ಹಾಕೋ ಅಗತ್ಯ ಇಲ್ಲ. ಟೊಮೆಟೊ ಸ್ವಲ್ಪ ಬೆಂದ ನಂತರ ಆಲ್ರೆಡಿ ಮೊದಲೇ ಬೇಯಿಸಿಟ್ಕೊಂಡಿರುವಂಥ ಅವರೆಕಾಳು ಮತ್ತು ಬಟಾಣಿಯನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿ ಇದಕ್ಕೆ 1 ಲೋಟ ರವೆಗೆ 1.5 ಲೋಟ ನೀರನ್ನು ಚೆನ್ನಾಗಿ ಕುದಿಸಿ ಎತ್ತಿಟ್ಕೊಳ್ಳಿ. ಸ್ವಲ್ಪ ಮೆತ್ತಗೆ ಬೇಕು ಅಂದರೆ 2 ಲೋಟ ಸಹ ಹಾಕ್ಕೋಬೋದು ನೀರನ್ನು. ಆದಷ್ಟು ಕುದಿಸಿದ ನೀರನ್ನೇ ಕುದೀತಾ ಇರುವಾಗಲೇ ಹಾಕ್ಕೊಳ್ಳಿ. ತಣ್ಣೀರು ಹಾಕ್ಕೊಳ್ಳೋದ್ರಿಂದ ಖಾರ ಬಾತ್ ಟೇಸ್ಟು ಚೆನ್ನಾಗಿ ಬರಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆಲ್ರೆಡಿ ನಾವು ಕಾಳುಗಳಿಗೆ ಸಹ ಉಪ್ಪು ಹಾಕಿರ್ತೀವಿ, ಹಾಗಿದ್ರಿಂದ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ನಂತರ ರಸಂ ಪೌಡ್ರನ್ನು ಹಾಕಿ ಚೆನ್ನಾಗಿ ಕುದಿ ಬಂದ ನಂತರ ರವೆಯನ್ನು ನಿಧಾನವಾಗಿ ಮಿಕ್ಸ್ ಮಾಡ್ತಾನೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ರವೆ ಹಾಕಿದ ನಂತರ ಒಂದು ತಟ್ಟೆ ಮುಚ್ಚಿಟ್ಟು ಮಿನಿಮಮ್ 5-7 ನಿಮಿಷಗಳ ಕಾಲ ಹಾಗೇ ಬಿಟ್ಬಿಡಿ. ಅದು ಸ್ವಲ್ಪ ಬೆಂದ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಹಾಗೂ ನಿಂಬೆ ರಸ ಬೆರೆಸಿದರೆ ರುಚಿಯಾದ ಖಾರ ಬಾತ್ ರೆಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.